ಬಿಗ್ ಫ್ಯಾಕ್ಟರ್ ಆಗುತ್ತೆ ಹಾ ಹಾ ಅಸೆಂಬ್ಲಿ ಯಾವ ಸೆಗ್ಮೆಂಟ್. ಪಾಯಿಂಟ್ ಹೇಳ್ತಾ ಇದ್ದೀರಿ ನೀವು, ಯಾವ ವಿಚಾರ ಕೇಳ್ತಾ ಇದ್ದೀರಿ? ಅವರು ಮತ್ತು ಅವರ ಬಲ ಹಾ. ಮತ್ತೆ ಅವರು ಸಮುದಾಯದ ದೃಷ್ಟಿಯಿಂದ ಹಾ. ಮತ್ತು ರಾಜಕಾರಣದಲ್ಲಿ ಸಕ್ರಿಯವಾಗಿರುವ ದೃಷ್ಟಿಯಿಂದ ಅವರು ಸ್ಥಳೀಯವಾಗಿ ಅವರು ಪ್ರಭಾವವನ್ನು ಹೊಂದಿರೋದ್ರಿಂದ ಅವರು ಯಾರ್ದಾರ ಪರವಾಗಿ ಗಟ್ಟಿಯಾಗಿ ನಿಂತರೆ ಡೆಫಿನೆಟ್ಲಿ ವಿನಯ್ ಕುಮಾರ್ ಒಂದು ಫ್ಯಾಕ್ಟರ್ ಆಗ್ತಾರೆ. ಇದು ಹೊಸ ಡೆವಲಪ್ಮೆಂಟ್, ಇದು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ನಾವು ಕರೀಬಹುದು. ಅಲ್ಲಲ್ಲ ಒಂದು ಫ್ಯಾಕ್ಟರ್ Got ಆಗ್ತದೆ. it. ನೀವು ನೆಕ್ಸ್ಟ್ ಡೇಕ್ ಹೋದಂತ ಸಂದರ್ಭದಲ್ಲಿ ಎಲ್ಲ 2-3 ಶಿಫ್ಟ್ ಆಯ್ತು ಅಂತಂದ್ರೆ ಅವಾಗ ಹೇಳಕ್ಕಾಗೋದಿಲ್ಲ. Yes. ನೋ ಡೌಟ್ ವಿನಯ್ ಕುಮಾರ್ ಅವ್ರದ್ದು ಒಂದು ಫ್ಯಾಕ್ಟರ್ ಆಗುತ್ತೆ. ಅವರು ಅವ್ರದೇ ಆದಂತಹ ಒಂದು ಹೌದು. ಏನು ಬಲಾಬಲ ಅಲ್ಲಿ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಸಮರ್ಥ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಲ್ಲಿ ಅಂತ ನಾವು ಹೇಳ್ತಾ ಇದ್ವಿ, ಆದ್ರೆ ವಿನಯ್ ಕುಮಾರ್ ಅವ್ರು ಹೇಳ್ತಾ ಇದ್ರು ಬಿ ಫಾರಂ ಆಲ್ರೆಡಿ ಅವ್ರ ಮನೆ ಅವ್ರು ಕ್ಯಾಂಪೇನ್ ಶುರು ಮಾಡಿ ಕ್ಯಾಂಪೇನ್ ದಟ್ ಇಂಡಿಕೇಟ್ಸ್ ಅಂತ ನೀವು ಹೇಳ್ತಾ ಇದ್ರಿ. ಆದ್ರೆ ಈಗ ವಿನಯ್ ಕುಮಾರ್ ಅವ್ರು ಹೇಳಿದ್ರಲ್ಲ, ಈ ಕುಟುಂಬ ರಾಜಕಾರಣವನ್ನ ನಾವು ಸದೆ ಬಡಿಬೇಕು ಅಂತ, ಅಷ್ಟು ಸುಲಭ ಇದೆ ಅಂತ ಅನ್ಸುತ್ತೆ ನಿಮಗೆ? ಈಗ ಮೊದ್ಲಿಂದಲೂ ಅವರು ಆ ಮನಾಪಲ್ಲಿ ಮಾಡ್ಕೊಂಡು ಅವರು ಅಲ್ಲಿಂದ ಬಂದಿದ್ದಾರೆ. ಮತ್ತೆ ಅದಕ್ಕೆ ಅವರ ಸಮುದಾಯ, ಬಲಿಷ್ಠ ಸಮುದಾಯ, ಆ ಭಾಗದಲ್ಲಿರೋ ಸಮುದಾಯ ಅವರಿಗೆ ಬೆಂಬಲಿಸ್ಕೊಂಡು ಬಂದು ಅವರು ಯಾವ ಸಮುದಾಯಕ್ಕೆ ಸೇರಿದ್ರು ಅದನ್ನ ಒಂದು ವೋಟ್ ಬ್ಯಾಂಕ್ ಅಂತ ಕನ್ವರ್ಟ್ ಮಾಡ್ಕೊಂಡು ಆಗಿದ್ದು ಒಬ್ಬ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕನಾಗಿ ಬೆಳೆದದ್ದು ಕೂಡ ಒಂದು ಕಾರಣ ಇದೆ. ಜೊತೆಗೆ ಆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ಒಂದು ಕಾರಣ ಇದೆ. ಸೊ ಅವರ ಕೆಲವು ಒಳ್ಳೆ ಕೆಲಸಗಳನ್ನೂ ಮಾಡಿದ್ದಾರೆ. ಮತ್ತೆ ಈ ತರದ ಒಂದು ರಾಜಕಾರಣದ ಹೊಂದಾಣಿಕೆಯಿಂದಾಗಿ ಕುಟುಂಬ ರಾಜಕಾರಣ ಬೆಳೆದ ವಿನಯ್ ಕುಮಾರ್ ಅವರಿಗೆ ಬೇಜಾರಾಗೋಕೆ ಯಾಕೆ ಕಾರಣ ಇಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿದೆ ಲಾಬಿ ಮಟ್ಟದಲ್ಲಿ ಹೆಂಗೆ ನಡೆಯುತ್ತೆ ಅಂತ. ಅವರೀಗ ತಮ್ಮ ಒಂದು ಏನೋ ಸಾಮರ್ಥ್ಯವನ್ನ, ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಇದೊಂದು ವೇದಿಕೆ ಆಗ್ತಾ ಇದೆ. ಅದೇ ಅಹಿಂದ ಮತಗಳನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಕೋಟೆಯನ್ನು ಒಡಿಲಿಕ್ಕೆ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ಅಹಿಂದ ಸಮುದಾಯಗಳು ಎಷ್ಟರ ಮಟ್ಟಿಗೆ ಬಿಜೆಪಿ ಮೇಲೆ ನಂಬಿಕೆಯನ್ನು ಇಡ್ತವೆ ಅನ್ನೋದ್ರ ಮೇಲೆ ಈ ಚುನಾವಣೆಯ ರಿಸಲ್ಟ್ ನಿಂತಿದೆ. ಓಕೆ, ಈಗ ಸರ್, ಈಗ HD ಕುಮಾರಸ್ವಾಮಿ ಅವರ ಮಾತು ಕೂಡ, ಅಂದ್ರೆ ಅವರ ಒಂದು ಇಂಪ್ಯಾಕ್ಟ್ ಇಲ್ಲಿ ಒಂದು ಸ್ವಲ್ಪ ವಿಶ್ಲೇಷಣೆಗೆ ಬಂದಿರೋದು ನಿಜ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಸತ್ಯ ಅನ್ನೋದನ್ನ ನಾವು ನೋಡೋಣ. ಮೈತ್ರಿ ಇರೋದ್ರಿಂದ, ಚುನಾವಣೆ ಇರೋದ್ರಿಂದ ಸಹಜವಾಗಿ ಅವರೊಬ್ಬ ಪ್ರಭಾವಶಾಲಿ ರಾಜಕಾರಣಿಯಾಗಿ ಬೇಕಾದ ಚುನಾವಣೆಗಳನ್ನು ಅವರು ಮಾಡಿರೋದ್ರಿಂದ ಅವ್ರ ಸಲಹೆಗಳು ಮತ್ತು ಅಭಿಪ್ರಾಯಗಳು ಕೇಳಿದ್ರು. ಓಕೆ, ಈಗ ವಿಜೇಂದ್ರ ಅವರಿಗೆ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅಂತ ಅನ್ಸುತ್ತೆ? ವಿಜೇಂದ್ರ ಅವರಿಗೆ ಮೇಲ್ನೋಟಕ್ಕೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ತುಂಬಾ ಆ ಕ್ಯಾಂಡಿಡೇಟ್ ಪರ ಬಲವಾಗಿ ಲಾಬಿಯನ್ನ ಮಾಡಿದ್ರು. ಪಕ್ಷದ ಅಧ್ಯಕ್ಷರಾಗಿನೇ ಅವರಿಗೆ ಒಂದು ಟಿಕೆಟ್ ಕೊಡಿಸ್ಲಿಲ್ಲ ಅನ್ನೋ ಮಾತು ಬರುತ್ತೆ. ಆದ್ರೆ ಅವರ ಪರ್ಫಾರ್ಮೆನ್ಸ್ ಪ್ರೀವಿಯಸ್ ಎಲೆಕ್ಷನ್ ಅಲ್ಲಿ ನೋಡಿದಾಗ ಅವರು ಅದು ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಆದ್ರೆ ಈಗ ಆ ಕಾಲ ಮುಗೀತು. ಈಗ ಆ ತರ ಯೋಚನೆ ಮಾಡುವ ಕಾಲ ಮುಗೀತು. ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಅನೌನ್ಸ್ ಮಾಡಿರೋದ್ರಿಂದ ಪಕ್ಷದ ಅಧ್ಯಕ್ಷರಾಗಿ ಅವ್ರನ್ನ ಗೆಲ್ಲಿಸ್ಕೊಂಡು ಬಣ ರಾಜಕೀಯಕ್ಕೆ ಏನಾದ್ರು ಮತ್ತೆ ಅಣು ಮಾಡ್ಕೊಡಲ್ಲ ಅನ್ಸುತ್ತಾ ಇದು? ಅದು ನೋಡ್ಬೇಕು, ಅದು ಇನ್ನೂ ಪ್ರತಿಕ್ರಿಯೆ ಇನ್ನು ನೋಡ್ಬೇಕು. ಅದು ಮೋಸ್ಟ್ಲಿ ಆಗಲ್ಲ ಬಣ ರಾಜಕಾರಣಕ್ಕೆ. ಯಾಕೆಂದ್ರೆ ಸೆಂಟ್ರಲ್ ನವರೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರೋದ್ರಿಂದ, ಸೆಂಟ್ರಲ್ ಕ್ಯಾಂಡಿಡೇಟ್ ಅವರು ಈ ಬಣ ರಾಜಕಾರಣದ ಕ್ಯಾಂಡಿಡೇಟ್ ಅಲ್ಲ, ಅವರು ಸೆಂಟ್ರಲ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ನಿನಗೂ ಬೇಡ ಅವರಿಗೂ ಬೇಡ, ಅವರಿಗೆ ಈ ಲೆಕ್ಕ ಇದೆ ಅನ್ನೋ ಇರೋದ್ರಿಂದ ಅಲ್ಲಿ ಬಹುಪಾಲು ಬಣ ರಾಜಕಾರಣ ಇರೋದು. ಫೈನ್ ಸರ್, ಈಗ ಪಾರ್ಟಿ ಆಗಿರ್ಬೋದು, ಪಾರ್ಟಿ ಪ್ರೆಸಿಡೆಂಟ್ ಆಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ಅದೆಲ್ಲವನ್ನ ನಾವು ಒತ್ತೊಟ್ಟಿಗೆ ನೋಡಿದ್ರ ಮೇಲೂ ಕೂಡ ಅಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಕ್ಯಾಂಡಿಡೇಟ್ನ ಒಂದು ಪ್ರಭಾವ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿರುವಾಗ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಅಂತ ದೊಡ್ಡ ಸೌಂಡ್ ಮಾಡಿದ್ದಾರೆ ಅಂತೇನು ಅನ್ಸಲ್ಲ ಇಲ್ಲಿವರೆಗೂ. ಅಲ್ಲ, ಅವರು ಒಂದು ಜಿಲ್ಲಾದ ಉಪಾಧ್ಯಕ್ಷರಾಗಿ ST ಮೋರ್ಚಾ ಉಪಾಧ್ಯಕ್ಷರಾಗಿ, ಅದನ್ನ ಅವ್ರ ಸುತ್ತಮುತ್ತ ಲೀಡರ್ಗಳಿದಾರಲ್ವ, ದಂಡನಾಯಕರು, ಅವರು ಅವ್ರನ್ನ ಪ್ರೊಜೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಯಾವ ತರ ವರ್ಕ್ ಮಾಡ್ತಾರೆ. ಆಮೇಲೆ ಬಿಜೆಪಿ ಇನ್ನೊಂದು ಹೇಳುತ್ತೆ, ನಮ್ಗೆ ಯಾವ ಕಾರ್ಯಕರ್ತ ಇದ್ರೆ ಸಾಕು ಅಂತ ಹೇಳ್ತಾ ಇದ್ರೆ, ಅದನ್ನ ಬೇಕಾದಷ್ಟು ಉದಾಹರಣೆಗಳು ಇವೆ, ಇಲ್ಲ ಅಂತೇನಲ್ಲ. ಅದೊಂದು ಸ್ಟ್ರಾಟಜಿ, ಅದು ದಾವಣಗೆರೆಗೆ ಸ್ಟ್ರಾಟಜಿ. ಈಗ ಬಂಗಾರಪ್ಪ ರಾಮಕೃಷ್ಣ ಹೆಗಡೆನ ಸೋಲ್ಸೋದಕ್ಕೆ ಸಿದ್ದು ನ್ಯಾಮಗೌಡ ಅಂತಂದ್ರು. ಅವ್ರು ಸಿದ್ದು ನ್ಯಾಮಗೌಡ ಒಬ್ಬ ಸಣ್ಣ ಮನುಷ್ಯ. ಅಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸ್ಟೇಚರಿಗೆ, ಅವರ ವ್ಯಕ್ತಿತ್ವಕ್ಕೆ, ಅವರ ನಾಯಕತ್ವಕ್ಕೆ ಸಿದ್ದು ನ್ಯಾಮಗೌಡರು ಬ್ಯಾರೇಜ್ ಕಟ್ಕೊಂಡಿದ್ದಾರೆ. ರಾಮಕೃಷ್ಣ ಹೆಗಡೆ ಸೋತೋಗ್ಬಿಟ್ರು. ಹಿಂಗಾಗಿ ಆಮೇಲೆ ಇಲ್ಲಿ ಬೆಂಗಳೂರು ದಕ್ಷಿಣ MP ಎಲೆಕ್ಷನ್ಸ್ ಅಲ್ಲೂ ಕೂಡ ನಾವು ಆ ತರದ ನೋಡಿದ್ವಿ. ಎಸ್, ಒಟ್ಟಿನಲ್ಲಿ ಗೆಲ್ಲೋ ಚಾನ್ಸ್ ಯಾರಿಗೆ, ಅವ್ರಿಗ ಕ್ಯಾಂಡಿಡೇಟ್ಗ ಅನ್ನೋದನ್ನ ನಾವು ಪಕ್ಷಕ್ಕ ಅನ್ನೋದನ್ನ ಹೊರತುಪಡಿಸಿ ನಾವ್ ಯಾವಾಗ ಗೆಲ್ತೀವಿ ಅನ್ನೋದನ್ನ ಯಾವಾಗ ಯೋಚನೆ ಮಾಡ್ತೀವಿ
ಆ ಒಂದು ಇಂಟೆನ್ಷನ್ ನೋಡಬೇಕಾಗಿದೆ. ಎಸ್ ಸರ್, ಈಗ ಪಾರ್ಟಿ ಕ್ಯಾಂಡಿಡೇಟ್ಸ್ ಎಲ್ಲ ನೋಡಾದ್ಮೇಲೆ ಜನರಿಗೆ ಏನು ಕಿವಿ ಮಾತು ಹೇಳ್ತೀರಿ ಅಲ್ಲಿಯ ವೋಟರ್ಸಿಗೆ? ನಿಜಕ್ಕೂ ಕೂಡ, ಯಾಕಂದ್ರೆ ಬಹಳಷ್ಟು ಸಲ ನಾವು ಹೇಳ್ತಾನೆ ಇರ್ತೀವಿ, ಆದ್ರೂ ಅದನ್ನ ಹೇಳಲೇಬೇಕಾಗತ್ತೆ ಡೆಮೊಕ್ರಾಟಿಕ್ ವ್ಯೂ ಅಲ್ಲಿ. ಒಂದು ಈ ಕುಟುಂಬ ರಾಜಕಾರಣ ದಕ್ಷರು ಮತ್ತು ಯೋಗ್ಯರ ಅವಕಾಶವನ್ನ ಕಿತ್ಕೊಳ್ಳುವಂತ ಸಂದರ್ಭದಲ್ಲಿ ನಾವು ಕುಟುಂಬ ರಾಜಕಾರಣ ಪ್ರಮೋಟ್ ಮಾಡಬಾರ್ದು. ಓಕೆ, ಪ್ರಮೋಟ್ ಮಾಡಬಾರ್ದು ಅನ್ನೋದಕ್ಕೆ ಏನು ಎಜುಕೇಶನ್ ಬೇಕು ಅಂತೀರ ಅವ್ರಿಗೆ? ಅವ್ರ ಅರಿವು, ಮತದಾರರಿಗೆ ಅರಿವು ಇರಬೇಕು, ಪ್ರಜ್ಞೆ ಇರಬೇಕು, ಆಲ್ಟರ್ನೇಟಿವ್ ಲೀಡರ್ಶಿಪ್ ಬಿಲ್ಡಪ್ ಮಾಡ್ಕೋಬೇಕು. ಓಕೆ ಓಕೆ, ಈಗ ಆಡಳಿತ ಪಕ್ಷದ ಸದ್ಯದ ಒಂದು ರಿಪೋರ್ಟ್ ಕಾರ್ಡ್ ನೋಡಿದ್ರೆ ನಿಮಗೇನು ಅನ್ಸುತ್ತೆ ಈ ಎಲೆಕ್ಷನ್ ಮೇಲೆ ಸದ್ಯದ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು? ಕಾಂಗ್ರೆಸ್ ಪಕ್ಷದ ಮೇಲೆ ಇದೇನು ನನಗೇನು ರೆಫರೆಂಡಮ್ ಅಂತ ಏನು ಅನ್ಸಲ್ಲ, ಬಟ್ ಅವ್ರು ಕ್ಲೈಮ್ ಮಾಡ್ಕೋತಾರೆ ಗೆದ್ರೆ ನಮ್ಮ ಸಾಧನೆಗಳನ್ನ ಮೆಚ್ಚಿ ನಮ್ಮ ಕಾರ್ಯಕ್ರಮಗಳನ್ನ ಮೆಚ್ಚಿ ಗೆದ್ದಿದ್ದಾರೆ ಅಂತ ಕ್ಲೈಮ್ ಮಾಡ್ಕೊತಾರೆ ಅಷ್ಟೇ. ಅದು ಬಿಟ್ಟು ಸ್ಥಳೀಯ ನಾಯಕರ ಬಲ, ಸ್ಥಳೀಯ ಪ್ರಭಾವ, ಜಾತಿಗಳ ಲೆಕ್ಕಾಚಾರನೇ ಈ ಎರಡೂ ವಿಧಾನಸಭಾ ಚುನಾವಣೆಗಳಲ್ಲಿ ಮೇಲುಗೈಯನ್ನು ಸಾಧಿಸಿದೆ. ಈಗ ಒಂದ್ ವೇಳೆ ಶ್ರೀನಿವಾಸ್ ಅವರಿಗೆ ವಿನಯ್ ಕುಮಾರ್ ಬೆಂಬಲ ಕೊಟ್ಟಿದ್ದೆ ಅಲ್ಲ, ಅವ್ರದ್ದೇ ಆದಂಥ ಒಂದು ಬೆಂಬಲ ಸಿಕ್ಕಿದ್ದೇ ಆದಲ್ಲಿ ಅವರು ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಅನ್ಸುತ್ತೆ. ಈಗ ನೀವು ಅದನ್ನ ಎಂಡೋರ್ಸ್ ಮಾಡ್ತೀರಾ? ಮಾಡ್ತೀನಿ, ಯಾಕೆಂದ್ರೆ ಅವರೊಬ್ಬ ಪ್ರಭಾವಿ ನಾಯಕ ಆ ಭಾಗದಲ್ಲಿ ಆಗಿರೋದ್ರಿಂದ ಅವರಿಗೆ ಅದು ಪ್ಲಸ್ ಪಾಯಿಂಟ್. ಓಕೆ, ಈ ಗ್ಯಾರಂಟಿ ಪ್ರಭಾವದ ಬಗ್ಗೆ? ಗ್ಯಾರಂಟಿ ಪ್ರಭಾವಗಳು ಸಹಜವಾಗಿ ಫಲಾನುಭವಿಗಳು ಇದ್ದಾರೆ, ಫಲಾನುಭವಿಗಳದ್ದು ಇಂಪ್ಯಾಕ್ಟ್ ಆಗುತ್ತೆ. ಗ್ಯಾರಂಟಿ ಪ್ರಭಾವ ತಕ್ಕ ಮಟ್ಟಿಗೆ ಆಯಾ ಕ್ಷೇತ್ರಗಳಲ್ಲಿ ಆಗುತ್ತೆ, ಅದು ನೋಡ್ಬೇಕು, ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದ್ ಮೇಲೆ ನೋಡ್ಬೇಕು. ಗ್ಯಾರಂಟಿ ಪ್ರಭಾವ ಇದೆ. ಈಗ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಹೊಡೆತ ಆಗಿದೆ. ಹೌದು. ಈಗ ನೀವು ಕಾಂಗ್ರೆಸ್ ಒಂದೆಲ್ಲಾದ್ರೂ ಹೊಡೆತ ಆಗಿದೆ ಅಲ್ಲಲ್ಲ, ಅಂದ್ರೆ ಐ ಮೀನ್ ಕಳ್ಕೊಂಡಿರೋದು ಚುನಾವಣೆ ಬಂದಿರೋದೇ ಅದರಿಂದ, ಅವ್ರ ನಿಧನದಿಂದ ಅಲ್ವಾ? ಈಗ ಏನಾದ್ರೂ ಒಂದು ಕ್ಷೇತ್ರ ಏನಾದ್ರು ಕಳ್ಕೊತಾರೆ ಅಥವಾ ಬರುತ್ತೆ ಅನ್ನೋದನ್ನಾರು ಹೇಳ್ಬೋದಾ ಅನ್ಸುತ್ತಾ? ಇಲ್ಲ, ಈಗಲೇ ಹೇಳೋದಕ್ಕಾಗೋದಿಲ್ಲ. ಯಾಕೆ ಸರ್, ಯಾವ್ದು ಹೇಳೋಕ್ಕಾಗಲ್ಲ. ಇದ್ರಲ್ಲಿ ಇದೆಯಲ್ಲ, ನನಗೆ ಈ ತರ ಒಪಿನಿಯನ್ ನಾನು ಬಾಗಲಕೋಟೆಯಲ್ಲಿ ಹೇಳಕ್ಕಾಗಲ್ಲ. ಬಾಗಲಕೋಟೆನಲ್ಲಿ ಸೇಫ್ ಇದೆ ಅಂತ ಹೋಗೋಣ, ಸೇಫ್ ಆಗ ಅಂತ ಹೇಳಕ್ ಆಗಲ್ಲ. ಅಲ್ಲಿ ಬೇರೆ ತರದ ರೀಡಿಂಗ್ ಇದೆ, ಅಲ್ಲಿ ನೆಕ್ ಟು ನೆಕ್ ಇದೆ, ಅಲ್ಲಿ ಸಲೀಸಿಲ್ಲ, ಮತ್ತೆ ಅಲ್ಲಿ ಬಿಜೆಪಿಯಲ್ಲಿ ಹೆಚ್ಚು ಗೊಂದಲ ಇಲ್ಲ, ಇಲ್ಲಿ ಬೇರೆ ತರ ಇದೆ. ಹೀಗಾಗಿ ಅಲ್ಲಿ ಮತ್ತೆ ಕುಟುಂಬ ರಾಜಕಾರಣ ಅಲ್ಲೂ ಕೂಡ ಅಲ್ಲ, ಅದಿನ್ನೂ ಕ್ಲಿಯರ್ ಪಿಕ್ಚರ್ ನಮಗೆ ಸಿಕ್ಕಿಲ್ಲ. ಸೊ ಹೀಗಾಗಿ ನಾನು ಅಲ್ಲಿ ಅದರ ರಿಸಲ್ಟ್ ಬಗ್ಗೆ ಐ ಹ್ಯಾಡ್ ಮೈ ಓನ್ ಒಪಿನಿಯನ್ ಇದೆ. ಓಕೆ, ಆದ್ರೆ ಶಾಮನೂರು ಶಿವಶಂಕರಪ್ಪ ಅಂತ ಅವರ ಆಡಳಿತ ನೋಡಿದಾಗ ಅವರೊಬ್ಬ ಹಿರಿಯ ಮುತ್ಸದ್ದಿ ಆಗಿದಂಥವ್ರು, ಏನಾದ್ರೂ ಲಾಸ್ ಆಗಿದೆ ಅಂತ ಅನ್ಸುತ್ತಾ? ಏನು ಅವರ ಒಂದು ನಿಧನದಿಂದ ಆಡಳಿತದ ಮೇಲೆ ಏನಾದ್ರು ಪರಿಣಾಮ ಬಿದ್ದಿದೆ ಅಂತ? ಆಡಳಿತದ ಮೇಲೆ ಏನ್ ಪರಿಣಾಮ ಏನ್ ಬಿದ್ದಿಲ್ಲ. ಅವ್ರೇನ್ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿರ್ಲಿಲ್ಲ, ಅವರು ಮಂತ್ರಿ ಆಗಿನೋ ಏನ್ ಒಳ್ಳೆ ಕೆಲಸ ಏನ್ ಮಾಡ್ತಿರ್ಲಿಲ್ಲ. ವೈಯಕ್ತಿಕವಾಗಿ ಅವ್ರದ್ದು ಚಾರಿಟೀಸು ಮತ್ತೆ ಜನಗಳನ್ನ ನೋಡ್ಕೊಳ್ಳೋದು ಅವೆಲ್ಲ ಇದ್ರು. ಅವರ ಮಂತ್ರಿಯಾಗಿ ಯಾವತ್ತು ಫಂಕ್ಷನ್ ಮಾಡಿಲ್ಲ ಸರಿಯಾಗಿ ಅವರು, ಬಟ್ ಆ ಜನಗಳನ್ನ ನೋಡ್ಕೊಳ್ಳೋದು, ಸಮುದಾಯಕ್ಕೆ ಸಂಬಂಧ ಒಡನಾಟ ಮತ್ತೆ ವೀರಶೈವ ಮಹಾಸಭಾದ ಪ್ರಭಾವಿ ಪೋಸ್ಟ್ ಆಗಿದ್ರು. ಆಯ್ತಾ, ಹಂಗ ಹೇಳಂಗಿತ್ತು ಅಂದ್ರೆ ವಿಜೇಂದ್ರನ್ ಗೆಲ್ಸಿ ಅಂತಂದ್ರು ಅವರು. ಹಂಗಾರೆ ಅವ್ರು ಯಾವ ಸಿಗ್ಬೇಕು? ಕಾಂಗ್ರೆಸ್ ನಾಯಕರು ಅಲ್ವಾ? ಅದು ಕೂಡ ಲೆಕ್ಕ. ಜಾತಿ ಯಾಕೆ ಡಾಮಿನೇಟ್ ಅಂತ ಹೇಳ್ತಿದ್ದೀನಿ ಅಲ್ಲಿ ಈಗ ನಮ್ಮ ಜೊತೆಗೆ ಇಲ್ದಲೇ ಇರೋ ನಾಯಕರು ಶಾಮನೂರು ಶಿವಶಂಕರಪ್ರು ಅವ್ರು ಕಾಂಗ್ರೆಸ್ ಪಾರ್ಟಿಲಿ ಇಟ್ಕೊಂಡು ಬಿಜೆಪಿನ ಗೆಲ್ಸಿ ಅಂತಂದಿದ್ರು. ಈಗ ಹಿಂಗ ಯಾಕೆ ಅಂದ್ರೆ ಜಾತಿ ಡಾಮಿನೇಟೆಡ್, ಜಾತಿ ಇಂಪಾರ್ಟೆಂಟ್.